ಕಾಂಗ್ರೆಸ್ ಸರ್ಕಾರ ಆಡಳಿತದ ವೈಫಲ್ಯಗಳನ್ನು ಖಂಡಿಸಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ನಡೆಸಿದರು. ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ನೀಡಿರುವ ಹಲವು ಬೇಡಿಕೆಗಳನ್ನು ಈವರೆಗೆ ಈಡೇರಿಸಿಲ್ಲ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿದಂತೆ ಹಲವು ಭರವಸೆಗಳು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಲ್ಲ. ಶಕ್ತಿ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಅಲ್ಲದೆ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಕನಸಾಗಿಯೇ ಉಳಿದಿದೆ ಎಂದರು. ಯುವ ನಿಧಿಗೆ ಈವರೆಗೆ ವಿದ್ಯಾರ್ಥಿಗಳು ಸರಿಯಾಗಿ ನೋಂದಣಿಯಾಗಿಲ್ಲ. ಅವರ ಯಾವುದೇ ಯೋಜನೆಗಳು ಸರಿಯಾಗಿ ತಲುಪಿಲ್ಲ. ಈ ಎಲ್ಲ ವೈಫಲ್ಯಗಳನ್ನು ಖಂಡಿಸಿ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಬೃಹತ್ ಮೆರವಣಿಗೆ ನಡೆಸಿ ಡಿಸಿ ಕಚೇರಿವರೆಗೆ ಆಗಮಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು. ಇಲ್ಲ ಅದು ಸೇರಿ 10 kg ಅಂತ ಆಮೇಲೆ ಹೇಳಿದ್ರು. ಅದನ್ನ ಒಪ್ಕೊಂಡ್ರು ಸಹ ಆ 5 kg 70 ರೂಪಾಯಿ ದುಡ್ಡು ಕೊಡ್ತೀವಿ ಅಂತಂದ್ರು. ಅದು ಕಳೆದ 4 ತಿಂಗಳಿಂದಲೂ ಸಹ ಹಣ್ಣು ಸಹ ಬಿಡುಗಡೆ ಮಾಡಿಲ್ಲ. ಈ ಎಲ್ಲ ಜನರಿಗೆ ಮೋಸ ಮಾಡಿ ತಂದಿರ್ತಕ್ಕಂಥ ಈ ಯೋಜನೆಗಳು 60,000 ಕೋಟಿ ರೂಪಾಯಿ ಅಂತ ಬಜೆಟಲ್ಲಿ ಹೇಳ್ತಾರೆ. 55ರಿಂದ 60,000 ಕೋಟಿ ಆಗುತ್ತೆ ಅಂತ. ಕಳೆದ ಬಾರಿ ಬಜೆಟ್ಗಿಂತಲೂ ಸಹ ಈ ಬಾರಿ ಬಜೆಟ್ನಲ್ಲಿ 1,10,000 ಕೋಟಿನ ಇವರು ಸಾಲ ಮಾಡಿದ್ದಾರೆ. ಅಡಿಷನಲ್ ಆಗಿ 60 ಲಕ್ಷ ಅಡಿಷನಲ್ ಸಾಲ ಮಾಡಿದ್ದಾರೆ. ಹಾಲಿಗೆ ಪ್ರೋತ್ಸಾಹಧನ ನೀಡಿಲ್ಲ. ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ನೀಡಿಲ್ಲ. ಇದಲ್ಲದೆ ಕರಡಿ, ಚಿರತೆ ಸೇರಿದಂತೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಶಾಲಾ ಕಾಲೇಜುಗಳ ಸ್ಥಿತಿ ಹೀನಾಯವಾಗಿದೆ. ಹಾಸನ ವಿಶ್ವವಿದ್ಯಾಲಯ ಮುಚ್ಚಲು ಸರ್ಕಾರ ಮುಂದಾಗಿದೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗುವ ಜೊತೆಗೆ ಆಡಳಿತ ನಡೆಸುವಲ್ಲಿ ವಿಫಲವಾಗಿದೆ ಎಂದರು. ಅದು ಕೂಡ್ದು ಅದ್ರ ಜೊತೆಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಇದು ದೇವೇಗೌಡ ಕನಸಿನ ಕೂಸು. ಎಲ್ಲೋ ಹೆಬ್ಬಾಳಲ್ಲಿ ಇದ್ದು ತೆಗೆದುಕೊಂಡು ಅಲ್ಲಿ ಬರೀ ಬೋರ್ಡ್ ಹಾಕೊಂಡಿದ್ರು. ಇಲ್ಲಿ ಬಂದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಕಾಲೇಜ್ ನಡೀತಾ ಇದೆ. ಮತ್ತೊಂದು ಹೇಳ್ತಾರೆ, ಒಂದ್ ಕಡೆ ದುಡ್ಡಿಲ್ಲ, 8 ಯೂನಿವರ್ಸಿಟಿ ಮುಚ್ಚಿ ಅಂತ ಒಂದ್ ಕಡೆ ಹೇಳೋದು, ಇನ್ನೊಂದ್ ಕಡೆ ಮಂಡ್ಯದಲ್ಲಿ ಹೊಸ ಯೂನಿವರ್ಸಿಟಿ ಕೃಷಿ ಮಾಡಿಬಿಟ್ಟು ನಮ್ದು ಅಲ್ಲಿ ಅಲ್ಲಿ ಮಾಡ್ತಿದ್ದಾರೆ. ಅದು ಕೂಡ್ದು ಮಾಡೋದಾದ್ರೆ ಹಾಸನಕ್ಕೆ ಸಪ್ರೇಟ್ ಕೃಷಿ ವಿದ್ಯಾಲಯ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರವನ್ನ, ರೈಲ್ವೆ ಇರ್ಬೋದು, ಮೇಲ್ಸೇತುವೆ ಇರ್ತಕ್ಕಂಥದ್ದು ಇರ್ಬೋದು, ಅದೇ ಕಾರಿಡಾರ್ ಇವತ್ತ ಕಾಡಾನೆಗಳು ಸಮಸ್ಯೆ ಇದೆ, ಅದು ಯಾರು ಸ್ಪಂದಿಸ್ತಾ ಇಲ್ಲ. ಬಂದಂತ ಮಂತ್ರಿಗಳು ಅದ್ರ ಜೊತೆನೇ ವಾಸ ಮಾಡಿ ಅಂತ ನಮಗೆ ಪುಕ್ಕಟೆ ಒಂದನ್ನ ಗೈಡ್ ಮಾಡ್ತಕ್ಕಂಥ ಕೆಲಸ ಮಾಡಿಬಿಟ್ಟಿಲ್ಲ. ಇವತ್ತು ವಿಪರ್ಯಾಸ. ಇಂಥ ವ್ಯವಸ್ಥೆ ಒಳಗಡೆ ನಾವು ಬದುಕ್ತಿದ್ದ ವಿಪರ್ಯಾಸ. ಮುಂದಾದ್ರೂ ಸಹ ನಾವು ಇವತ್ತ ರಾಜ್ಯ ಜಾತ್ಯತೀತ ಜನತಾದಳ ಕರೆ ಮೇರೆಗೆ ಇವತ್ತು ನಾವು ಮೆಮೊರಂಡಮ್ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ. ಸಾಲ ಮಾಡಿದ್ಮೇಲೆ ಆ ದುಡ್ಡೆಲ್ಲಾರು ಇದು ಫುಲ್ಫಿಲ್ ಮಾಡ್ಬೇಕಾನೆ. ಅದು ಮಾಡಲಿಲ್ಲ. ದುಡ್ಡು ಎಲ್ಲೆಲ್ಲಿ ಹೋಗ್ತಕ್ಕಂಥ ಗೊತ್ತಾಗಿಲ್ಲ. ಇವತ್ತು ಸರ್ಕಾರ ಬರ್ಬಾದೆದ್ದೋಗಿದೆ. ಫೈನಾನ್ಷಿಯಲ್ ವ್ಯವಸ್ಥೆ ಹದಗೆಟ್ಟೋಗಿದೆ. ಒಂದೇ ಒಂದು ಡೆವಲಪ್ಮೆಂಟ್ ಇಲ್ಲ. ಕಾಂಟ್ರಾಕ್ಟ್ಗಳಿಗೆ ಬಿಲ್ ಪೇಮೆಂಟ್ ಆಗಿಲ್ಲ. ಸುಮಾರು 30,000 ಕೋಟಿ ಇದೆ ಅಂತ ಹೇಳಿ 35,000 ಕೋಟಿ ಇದೆ ಅಂತ ಮೊನ್ನೆ ತಾನೇ ಅಸೋಸಿಯೇಷನ್ ಕೊಟ್ಟಿದ್ದಾರೆ. ವಿಪರ್ಯಾಸ ಅಂತಂದ್ರೆ ಇವು 40% ಇದಾಗುತ್ತೆ ಅಂದ್ಕೊಂಡು ಬಿಜೆಪಿ ವಿರುದ್ಧ ಬಂದಂತ ಇವರು 50% ಹೋಗ್ತಿದ್ದಾರೆ.